ಆತ್ಮೀಯ ಕರ್ನಾಟಕದ 6.5 ಕೋಟಿ ನನ್ನ ಬಂಧುಗಳೇ, ಎಲ್ರಿಗೂ ಮುಂಬರುವ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಬಂಧುಗಳೇ, ನಮ್ಮ ಕರ್ನಾಟಕದ ರಾಜಕಾರಣ ಈಗ ಏನಾಗಿದೆ ಅಂತಂದರೆ, ಮೂರೂ ಪಕ್ಷದವರು ನಾನು ಮುಂದು ನನಗೆ ಸೇರಬೇಕು ಅಂತ ಓಡಾಡ್ತಾ ಇದ್ರೆ ವಿನಃ ಸಾರ್ವಜನಿಕವಾಗಿ ಯಾವ ಕೆಲಸನೂ ಆಗ್ತಾನೇ ಇಲ್ಲ ಅಂತ ನನ್ನ ಭಾವನೆ. ಅದು ಕೂಡ ಸಾರ್ವಜನಿಕರಿಗೂ ಕೂಡ ತುಂಬ ಚರ್ಚೆ ಆಗ್ತಾ ಇದೆ. ಕೆಲವರು ಜನರು ಹೇಳ್ತಾರೆ, ನಾವು ಇವ್ರನ್ನೆಲ್ಲ ಯಾಕೆ ಗೆಲ್ಸಿ ಕಳಿಸ್ತಾ ಇರೋದು, ಅಲ್ಲೋಗಿ ಕಿತ್ತಾಡಕ, ಅಲ್ಲೋಗಿ ಹೊಡೆದಾಡಕ, ಅಲ್ಲೋಗಿ ಬಡ್ದಾಡಕ, ಏನಕ್ಕೆ 224+ ಅಂತ ಏನು ಹೇಳಿದಾರೋ ಹೋಗಿ ಸ್ವಾಮಿ, ಎಲ್ಲರೂ ಒಟ್ಟಿಗೆ ಹೋಗಿ. ಉತ್ತರ ಕರ್ನಾಟಕದಲ್ಲಿ 13-15 ಜಿಲ್ಲೆಗಳಲ್ಲಿ ಪ್ರಕೃತಿ ವಿಕೋಪವಾಗಿ ತತ್ತರಿಸ್ತಾ ಇದ್ದಾರೆ ಜನಗಳು. ಅನ್ನ ನೀರಿಲ್ಲದಲ್ಲೇ ಪರದಾಡ್ತಾರೆ ಸ್ವಾಮಿ. ಅವರ ಕಣ್ಣನ್ನು ಒರೆಸಿ ಸ್ವಾಮಿ, ಅವರ ಕಣ್ಣನ್ನು ಒರೆಸಿ ಅವರ ಗೋಳನ್ನು ನೀವು ತೆಗೀರಪ್ಪ. ಅವಾಗ ನಿಮಗೆಲ್ಲ ಒಳ್ಳೆಯದಾಗುತ್ತೆ. ಅವನು ಮಾಡ್ದಂತೆ ಇವನು ಮಾಡೋದು, ಇವನು ಮಾಡ್ದಂತೆ ಅವನು ಮಾಡೋದು, ಅದನ್ನು ಮಾಡಬೇಡಿ. ನಿಮ್ಮ ರಾಜಕಾರಣದಲ್ಲಿ ಏನೇ ಮಾಡಬೇಕು ಅಂದರೆ ಶಕ್ತಿಯುತವಾಗಿ ಮಾಡಿ, ಒಳ್ಳೆ ಕೆಲಸ ಮಾಡಿ. ಜನ ಬೆಂತಡ್ತಾರೆ. ಆಯಿತು, 1-1.5 ವರ್ಷ ಆಯಿತು ರಾಜ್ಯ ಸರ್ಕಾರ ರಚನೆಯಾಗಿ. ಇದುವರೆಗೂ ಏನು ಮಾಡಿದ್ದೀರಪ್ಪ? ಬರೀ ನಿಮ್ಮದೇ ಗೋಳು. ನಿಮ್ಮ ಗೋಳಿಗೆ ನಾವು ಏನು ಮಾಡಬೇಕು? ನಮ್ಮ ಕೈಲಿ ಏನಾಗುತ್ತೆ ಹೇಳ್ರಿ? ನಾವು ನಿಮ್ಮ ಕಣ್ಣೀರು ಒರೆಸೋಕ್ಕಾಗತ್ತಾ ಸ್ವಾಮಿ? ಹೇಳಿ. ಕೇಂದ್ರ ಸರ್ಕಾರ ಬಂದು ಆಯಿತು, ಅಲ್ಲೂ ರಚನೆ ಆಗಿದೆ. ಅಲ್ಲೇನು ಮಾಡ್ತಾಯಿದ್ರೆ, ಇಲ್ಲೇನು ಮಾಡ್ತಾಯಿದ್ರೆ ನೀವೇ ನೋಡಿ. ನಾವು ಹೇಳಲಿಕ್ಕೆ ಆಗ್ತಾ ಇಲ್ಲ. ರಾಜಕಾರಣ ಥರನೇ ಮಾಡಿ. ಒಳ್ಳೆ ತಂದಲ್ಲಿ ರಾಜಕಾರಣ ಮಾಡ್ಕೊಂಡು ಹೋಗಿ ಯಾರೂ ನಿಮ್ಮನ್ನು ಬೆಂತಟ್ಟಲೇ ಬಿಡಲ್ಲ. ನಾವೆಲ್ಲರೂ ನಿಮ್ಮ ಒಟ್ಟಿಗೆ ಇರ್ತೀವಿ ಸಾರ್ವಜನಿಕರಾಗಿ. ಸಾರ್ವಜನಿಕರ ಗೋಳನ್ನು ಒರೆಸಿ ಸ್ವಾಮಿ, ಅದು ನಿಮ್ಮ ಕೆಲಸ. ಅದನ್ನು ಬಿಟ್ಟು ಹುಡುಕಾಡ್ತೀರಾ, ಎಲ್ಲಿ ಏನು ತೆಗ್ದವ್ರೆ, ಏನು ಮಾಡವ್ರೆ, ಏನು ಬಿಟ್ಟವ್ರೆ. ನಾವು ಮಾಡೋದು ಅಂತ ಅವ್ನು ಮಾಡೋದು, ಅವ್ನು ಮಾಡೋದು ಅಂತ ಇನ್ನೊಬ್ಬ ಮಾಡೋದು, ಅವೆಲ್ಲ ಅಲ್ಲ. ಒಳ್ಳೆ ತಂದಲ್ಲಿ ಮಾಡ್ಕೊಂಡು ಹೋಗಿ. ಯಾಕೆ ನಮ್ಮ ಅಂಬೇಡ್ಕರ್ಜಿಯವರು, ಮಹಾತ್ಮ ಗಾಂಧೀಜಿಯವರು ಇಷ್ಟು ಶ್ರಮಪಟ್ಟು ನಮಗೆಲ್ಲ ದೇಶನ ಬಿಟ್ಕೊಟ್ಟು ಹೋಗಿದ್ದಾರೆ, ಬಾಳಿ ಬದುಕುರಿ ಅಂತ. ಅದನ್ನು ಬಿಟ್ಟು ನಾವು ಮೋಸ, ದರೋಡೆ, ವಂಚನೆ ಇವೆಲ್ಲ ಮಾಡ್ಕೊಂಡು ಹೋದ್ರೆ ಯಾರು ಮೆಚ್ಚುತ್ತಾರೆ ಹೇಳಿ? ಮಾಡಿ. ನಿಮ್ಮ ವರ್ಚಸ್ಸೇನೇ ಇದು ರಾಜಕಾರಣದಲ್ಲಿ ತೋರಿಸಿ, ಒಳ್ಳೆತನದಲ್ಲಿ ರಾಜಕಾರಣ ತೋರಿಸಿ. ನಾವು ಒಪ್ಕೊಂತೀವಿ. ಇವತ್ತು ಹೋಗಿ ಉತ್ತರ ಕರ್ನಾಟಕದಲ್ಲಿ ಅಲ್ಲಿ ಗೋಳನ್ನು ಟಿ ವಿಲಿ ನಾವು ನೋಡೋಕ್ಕಾಗ್ತಾಯಿಲ್ಲ. ನಾವು ಹೋಗೋಣ ಅಂದರೆ ನಮಗೆ ಶಕ್ತಿ ಇಲ್ಲ. ಯಾಕೆಂದರೆ ನಾವು ಓದ್ತಿಂದ ತಿಂದು ತಿಂತಾರೆ ಸ್ವಾಮಿ. ತಿಂತ ಜೀವನ ಮಾಡ್ತಾ ಇರೋದು. ನಮ್ಮಲ್ಲಿ ಯಾವುದೇ ದುಡ್ಡಿಲ್ಲ, ಯಾವುದೇ ಬಂಗಾರ ಇಲ್ಲ ಸ್ವಾಮಿ. ಯಾವುದೇ ಆಸ್ತಿ ಅಂತಸ್ತನ್ನು ನಮ್ಮ ಹೆತ್ತವರು ಮಾಡಿಲ್ಲ. ನಮ್ಮ ಹೆತ್ತವರು ಮಾಡಿರೋದು ಒಳ್ಳೆಯದನ್ನು ಕಲಿತು ಕೆಟ್ಟದನ್ನು ಬಿಡಬೇಕು ಅನ್ನೋ ಉದ್ದೇಶ ಮಾತ್ರ ಹೇಳ್ಕೊಟ್ಟಿದ್ದಾರೆ ವಿನಃ ಅಷ್ಟು ಬಿಟ್ಟು ನಮಗೆ ಬೇರೆ ಯಾವುದನ್ನು ಹೇಳಿಲ್ಲ ಸ್ವಾಮಿ. ಆದ್ದರಿಂದ ನಿಮಗೆಲ್ಲ ಶಕ್ತಿ ಇದೆ. ನಿಮಗೆ ಸರ್ಕಾರ ಸವಲತ್ತು ಕೊಡುತ್ತೆ. ನಿಮಗೆ ಸರ್ಕಾರ ಎಲ್ಲ ಯೋಜನೆಗಳನ್ನು ಕೊಡುತ್ತೆ. ಸಾರ್ವಜನಿಕವಾಗಿ ನಿಮ್ಮನ್ನು ಗೆಲ್ಲಿಸಿರೋ ಉದ್ದೇಶನೇ ಅದು. ಒಳ್ಳೆ ಕೆಲಸ ಮಾಡ್ತಾರೆ, ಒಳ್ಳೆ ಹೆಸರು ಕೊಡ್ತಾರೆ, ನಮ್ಮನ್ನು ಚೆನ್ನಾಗಿ ನೋಡ್ಕೊತಾರೆ ಅನ್ನೋ ಉದ್ದೇಶಕ್ಕೆ ನಿಮ್ಮನ್ನೆಲ್ಲ ನಾವು ಗೆಲ್ಸಿದ್ದೀವಿ ಸ್ವಾಮಿ. ನಗ್ತಾರೆ, ನೀವು ತಿಳ್ಕೊಂಡಿದ್ದೀರಾ. ಸಾರ್ವಜನಿಕವಾಗಿ ಹೆಣ್ಮಕ್ಳು ನಗ್ತಾ ಇದ್ದೀರಿ. ಇವತ್ತು ಅಂಥ ಪರಿಸ್ಥಿತಿ ತಂದುಬಿಟ್ಟಿದ್ದೀರ ರಾಜಕಾರಣನ. ಏನು ಇವ್ರನ್ನೆಲ್ಲ ಕಿತ್ತಾಡಕ, ಬಡ್ದಾಡಕ ನಾವು ಅವರು ವಿಧಾನಸೌಧಕ್ಕೆ ಕಳಿಸಿರೋದು. ಏನು ತಿಳ್ಕೊಂಡಿದ್ದಾರೆ? ಸಾರ್ವಜನಿಕವಾಗಿ ನಮ್ಮ ವೋಟ್ ಮಾಡೋಣಂತ ಗಲಾಟೆ ಮಾಡೋಕ್ಕೆ ಶುರುವಾಗಿದ್ದಾರೆ ಸ್ವಾಮಿ. ಆ ರೀತಿ ಮಾಡ್ಕೊಳಕ್ಕೆ ಹೋಗಬೇಡಿ. ನಿಮ್ಮ ಶಕ್ತಿ ಇದ್ದರೆ ರಾಜಕಾರಣವನ್ನು ಒಳ್ಳೆಯ ರಾಜಕಾರಣವಾಗಿ ಬಳಸ್ಕೊಳ್ಳಿ. ಏಕೆಂತಂದರೆ ಮುಂಬರುವ ಚುನಾವಣೆ ದೂರ ಇದೆ ಅಂತೇಳಿ ಆ ಒಂದು ದೂರನ್ನು ಟಾರ್ಗೆಟ್ ಮಾಡ್ಕೊಂಡು ಸುಮ್ಮನಿರೋದಲ್ಲ. 4-4.5 ವರ್ಷ ಸುಮ್ಮನಿರ್ತೀರ. 6 ತಿಂಗಳಿದ್ದಂಗೆ ಶುರು ಮಾಡ್ತೀರ, ನಾನಿವನು ನೀನವನು ಅಂತೇಳಿ. ಅದೆಲ್ಲ ಬೇಡ. 5 ವರ್ಷದಲ್ಲಿ ಮಿನಿಮಮ್ ಒಂದು 4 ವರ್ಷ ಕೆಲಸ ಮಾಡಿ ಸ್ವಾಮಿ. ಜನರು ನಿಮ್ಮನ್ನು ಬೆಂಬಲಿಸ್ತಾರೆ. ನಾವೆಲ್ಲ ನಿಮ್ಮ ಜೊತೆಗಿದ್ದೀವಿ ಬಂಧುಗಳು. ಸಾರ್ವಜನಿಕವಾಗಿ ನೀವು ಕೂಡ ನಮ್ಮ ಜೊತೆಲಿರಿ. ಹೋಗಿ. ಉತ್ತರ ಕರ್ನಾಟಕದಲ್ಲಿ 13-15 ಜಿಲ್ಲೆಗಳಲ್ಲಿ ತತ್ತರಿಸ್ತಿದ್ದಾರೆ. ಅನ್ನ ಸಿಗದೆ ಪರದಾಡ್ತಾ ಇದ್ದಾರೆ. ಅವರ ಕಣ್ಣೀರು ಒರೆಸಿ ಸ್ವಾಮಿ. 224+ ಎಲ್ಲರೂ ಕೂಡ ಹೋಗಿ. ಏನಿಲ್ಲ, ಅದನ್ನು ಬಿಡ್ತೀರಾ? ಯಾವ ಎಲೆಕ್ಷನ್ ಬಂತು ಅಂದರೆ ನಾನು ಅವ್ನು ನಿಲ್ಸ್ಕೋಬೇಕು, ಇವನು ನಿಲ್ಸ್ಕೋಬೇಕು, ಅವ್ನು ನಿಲ್ಸ್ಕೋಬೇಕು. ಇದೆಲ್ಲ ಬಿಡಿ. ಜನ ಓಟ್ ಹಾಕೋರು ಬುದ್ಧಿವಂತರಿದ್ದಾರೆ. ನೀವು ತಿಳ್ಕೊಂಡಿದ್ದೀರ ಜನ ಹೆಂಗೆ ಬೇಕಾದ್ರು ನಮ್ಮ ಕೈಲಿ ತಿರುಗ್ತಾರೆ ಅಂತೇಳಿ. ಅದಿಲ್ಲ ಬುದ್ಧಿ. ಹೋಯ್ತು ಕಾಲ. 20 ವರ್ಷ ದಾಟಿ ಹೋಯ್ತು. ಮಿನಿಮಮ್ 10-15-20 ವರ್ಷ ಆಗೋಯ್ತು. ನಾವು ಎಲ್ಲರೂ ನೋಡ್ಕೊಂಡು ಬರ್ತಾಯಿದ್ದೀವಿ. ಆದ್ದರಿಂದ ತಾವು ದಯಮಾಡಿ ಇನ್ನು ಮುಂದೆ ಆದರೂ
ಇದೊಂದು ನಮ್ಮ ಮನವಿ ಅಷ್ಟೇ, ನಿಮ್ಮ ಈ ಒತ್ತಾಯ ಏನಿಲ್ಲ. ಕಲಿತರು ನಿಮ್ಗೆ ಒಳ್ಳೆಯದು, ಕಲಿದಿದ್ರು ನಿಮ್ಗೆ ಒಳ್ಳೆಯದು. ಆದರೆ ಜನ ಆಯ್ಕೆ ಮಾಡೋದನ್ನು ನಮ್ಮ ಸಾರ್ವಜನಿಕವಾಗಿ ಭಾಳ ಬುದ್ಧಿವಂತಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ನೀವು ರಾಜಕಾರಣ ಮಾಡಬೇಕೋ ಬಿಡಬೇಕೋ ನೀವು ನಿರ್ಧಾರ ತಗೊಳ್ಳಿ. ನೀವು ನಿರ್ಧಾರ ತಗೊಂಡು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ನಾನು 2 ಮಾತು ಮುಗಿಸ್ಕೊತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ. ಮುಂಬರುವ ಗಣಪತಿ ಗೌರಮ್ಮ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಜೈ ಕರ್ನಾಟಕ, ಜೈ ಭಾರತ.